ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ನಯನ. ವ್ಲಾಗ್ಗೆ ಸ್ವಾಗತ. ಇವತ್ತು ಸಂಡೇ ಸಂಜೆ ತರಕಾರಿ ಎಲ್ಲ ತೊಗೊಂಬಂದಿದ್ರು ಅಪ್ಪ ಮಾರ್ಕೆಟಿಂದ ತುಂಬ. ಯೂಶ್ವಲಿ ನಾವು ವೆಜ್ ಬ್ಯಾಸ್ಕೆಟ್ ಇಲ್ಲ ಅಂದರೆ ಮಾರ್ಕೆಟ್ಗೆ ಹೊರಟೋಗ್ತೀವಿ. ಮಳೆ ಇಲ್ಲ, ಟೈಮ್ ಇದ್ದರೆ ಒಂದು ಸ್ವಲ್ಪ ಜಾಸ್ತಿ ತರ್ಬೋದು ಅಂದ್ಬಿಟ್ಟು. ಇನ್ನು ಇದನ್ನೆಲ್ಲ ಆರ್ಗನೈಸ್ ಮಾಡಿ ಬಿಡಿಸಿ ಎಲ್ಲ ಜೋಡಿಸೋ ಅಷ್ಟೊತ್ತಿಗೆ 1 ಮುಕ್ಕಾಲು ಗಂಟೆನೇ ಆಗೋಯಿತು. ಇನ್ನು ನಾನೊಂದು ಸ್ವಲ್ಪ ಆಚೆ ಬಂದು ಸ್ವಲ್ಪ ಓಡಾಡ್ತಿದ್ದೆ. ಮಕ್ಕಳೆಲ್ಲ ಆಟ ಆಡ್ತಿದ್ರು. ಇವತ್ತು ಗೊತ್ತಿಲ್ಲ, ತುಂಬ ಹೆವಿ ಬಿಸಿಲಿತ್ತು. ಗೊತ್ತಿಲ್ಲ ಅದು ಹೆಂಗೆ ಸಡನ್ನಾಗಿ ಚೇಂಜಸ್ ಆಗುತ್ತೆ ಅಂದರೆ ವೆದರು ಪಟ್ಟಂತ ಮೋಡ ಮುಚ್ಕೊಂಡ್ಬಿಡುತ್ತೆ, ಪಟ್ಟಂತ ಬಿಸಿಲು ಬಂದುಬಿಡುತ್ತೆ. ಎಷ್ಟು ಬಿಸಿಲು ಅಂದರೆ ಒಳ್ಳೆ ಸಮ್ಮರ್ ಥರ ಇತ್ತಲ್ಲ, ಹಂಗೆ ಬಿಸಿಲು ಫುಲ್ಲು ಮೋಡ ಎಲ್ಲ ಕ್ಲಿಯರ್ ಆಗಿಬಿಟ್ಟು ಸಮ್ಮರ್ ಥರ ಅನ್ನಿಸ್ತಾಯಿತ್ತು. ಅಷ್ಟು ಬಿಸಿಲಿದೆ. ನೋಡ್ತಿದ್ರಲ್ಲ, ಇದೊಂದು 4:15 ಟೈಮ್ ಸಂಜೆ. ಸೊ 4:15 ಇಷ್ಟು ಬಿಸಿಲಿತ್ತು. ಒಳ್ಳೆ ಬೇಸಿಗೆ ಕಾಲ ಇರುತ್ತಲ್ಲ ಆ ಥರ ಇತ್ತು. ಸೊ ಹಾಗಾಗಿ ಒಂದು ಸ್ವಲ್ಪ ಬಿಸಿಲಲ್ಲೇ ನಿಂತ್ಕೊಂಡಿದ್ದೆ. ತುಂಬ ದಿನ ಆಯ್ತಲ್ವ, ಬಿಸಿಲು ಕಾಣಿಸ್ತಾನೆ ಇರಲಿಲ್ಲ, ಬರೀ ಮೋಡ ಮುಚ್ಕೊಳ್ಳೋದೇ ಇರ್ತಿತ್ತು. ಸ್ವಲ್ಪ ಎಳೆ ಬಿಸಿಲು ಇವಾಗಲೂ ಸನ್ಸೆಟ್ ಆಗೋವಾಗ. ಅದಕ್ಕೆ ಒಂದು ಸ್ವಲ್ಪ ನಾನು ಇದರಲ್ಲಿ ಎಳೆ ಬಿಸಿಲಲ್ಲೇ ನಿಂತ್ಕೊಂಡಿದ್ದೆ, ಸ್ವಲ್ಪ ಗ್ರೀನರಿ ಎಲ್ಲ ನೋಡಿಕೊಂಡು. ಸೊ ಅಡುಗೆ ಎಲ್ಲ ಮಾಡೋದೇನಿರಲಿಲ್ಲ. ಮಧ್ಯಾಹ್ನನೇ ನಾನ್ ವೆಜ್ ಎಲ್ಲ ಮಾಡಿದ್ವಲ್ಲ. ಸೊ ಲಾಸ್ಟ್ ಬ್ಲಾಗಲ್ಲಿ ನೀವು ನೋಡಿದ್ರಿ. ಸೊ ಅದೇ ಇತ್ತು, ಜಾಸ್ತಿನೇ ಮಾಡಿದ್ವಿ ರಾತ್ರಿಗೂ. ಇನ್ನು ಇವಾಗ ಒಂದು ಸ್ವಲ್ಪ ಟೀ ಮಾಡೋಣ ಅಂದ್ಬಿಟ್ಟು ಟೀಗೆಲ್ಲ ಇಡ್ತಾಯಿದ್ದೆ. ನೋಡಿದ್ರೆ ಹಾಲೇ ಇರಲಿಲ್ಲ. ಸೊ ಮತ್ತೆ ತರಿಸಿದ್ದಾಯಿತು. ಸೊ ಸಂಡೇ ಯೂಶ್ವಲಿ ತುಂಬ ಟೀ ಕಾಫಿ, ಮಕ್ಕಳಿಗೆ ಹಾಲು ಅದು ಇದು ಅಂತ ತುಂಬ ಹಾಲೆಲ್ಲ ಖರ್ಚಾಗ್ತಾ ಇರುತ್ತೆ. ನಾನು ನೋಡ್ಕೊಂಡಿರಲಿಲ್ಲ ಹಾಲಿಲ್ಲ ಅಂದ್ಬಿಟ್ಟು. ಸರಿ ಅಂದ್ಬಿಟ್ಟು ಎಲ್ಲ ಹಾಗೆ ಹಾಕಿ ಇಟ್ಟಿದ್ದೆ. ಆಮೇಲೆ ತಂದಮೇಲೆ ಟೀ ಮಾಡೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಇನ್ನೂ ಕ್ಲೀನಾಗಿ ತರಕಾರಿ ಎಲ್ಲ ಏನೇನು ತರ್ತೀವಿ ಎಲ್ಲ ಬಿಡಿಸಿಡ್ತೀವಿ. ಬೀನ್ಸು, ಗೋರಿಕಾಯಿ ಮತ್ತು ಕಿರಿಕ್ಸಲೆ ಸೊಪ್ಪುಗಳು ಎಲ್ಲನೂ ಬಿಡಿಸಿಟ್ಕೊಂಡ್ಬಿಟ್ಟಿರ್ತೀವಿ. ಕೊತ್ತಂಬರಿ ಸೊಪ್ಪು, ಹಸಿರು ಮೆಣಸಿನ್ಕಾಯಿ ತೊಟ್ಟಿನ ಸಮೇತನೂ ಬಿಡಿಸಿಟ್ಕೊತೀವಿ. ಸೊ ನಾವು ಮತ್ತೆ ಏನು ಅಡುಗೆ ಮಾಡೋವಾಗ ಏನೂ ಇದು ಜಾಸ್ತಿ ಇದಾಗಲ್ಲ ಅಂದ್ಬಿಟ್ಟು ಆರಾಮ್ಸೆ ಆಗಿ ಅಡುಗೆ ಮಾಡ್ಕೊಬೋದು ಅಂತ ಮೊದಲೇ ಸ್ವಲ್ಪ 1 ಅವರ್ ಲೇಟ್ ಆದರೂ ಪರವಾಗಿಲ್ಲ ಅಂದ್ಕೊಂಡು ಇಟ್ಟಿರ್ತೀವಿ. ಇನ್ನು ತುಂಬ ಜನ ನಮ್ಮ ಮನೆ ಗಾರ್ಡನ್ ಗಿಡಗಳು ಇಷ್ಟ ಆಗುತ್ತೆ. ಸೊ ಅದಕ್ಕೆ ಯಾವಾಗಲೂ ವ್ಲಾಗ್ನಲ್ಲಿ ತೋರಿಸ್ತಾ ಇರ್ತೀನಿ. ನಿಮಗೂ ಒಂಥರ ಫೀಲ್ ರಿಲ್ಯಾಕ್ಸ್ಡ್ ಅಂತ ಅನಿಸುತ್ತೆ ಗ್ರೀನರಿನ ನೋಡಿದಾಗ. ಇನ್ನು ಮತ್ತೆ ನೋಡ್ರಿ, ಮತ್ತೆ ಒಂಥರ ವೆದರ್ ಎಲ್ಲ ಚೇಂಜ್ ಆಗೋಯಿತು. ಇದ್ದಕ್ಕಿದ್ದಂಗೆ ಸಡನ್ಲಿ ಒಂಥರ ಚೇಂಜ್ ಆಗೋಯಿತು. ಇನ್ನು ಇದು ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ನಾನು. ಸೊ ಸೊಪ್ಪು ತಂದಿದ್ರಲ್ಲ, ಸೊಪ್ಪೇನಾದರೂ ತಂದುಬಿಟ್ರೆ ಸೊಪ್ಪು ಬೇಗ ಮುಗಿಸ್ಕೊಂಡ್ಬಿಡ್ತೀವಿ. ಇವತ್ತು ಬೆಳಿಗ್ಗೆನೇ ಅಡುಗೆ ಮಾಡ್ತಾಯಿದ್ದೀನಿ. ಬಾಕ್ಸ್ಗೂ ಪ್ರಕೃತಿ ತೊಗೊಂಡು ಹೋಗ್ತಾನೆ. ಸೊ ಲಶಿಕಾಗೆ ಯೂಶ್ವಲಿ ಒಂದು ಬ್ರೇಕ್ ಇರುತ್ತೆ. ಅವಳಿಗೆ ಫ್ರೂಟ್ಸು, ಈ ಥರ ಡ್ರೈ ಫ್ರೂಟ್ಸ್ ಏನಾದರೂ ಕೊಟ್ಟು ಕಳಿಸ್ತಾ ಇರ್ತೀನಿ. ತಿಂಡಿ ಏನು ಕೊಟ್ಟು ಕಳಿಸಲ್ಲ. ಮತ್ತು ಮಧ್ಯಾಹ್ನ ಬಂದು ಊಟ ಮಾಡ್ತಾಳೆ. ಪ್ರಕುಲಿನ ಅನ್ನ ಸಾಂಬಾರೆಲ್ಲ ಕೊಟ್ಟು ಕಳಿಸಿದ್ರೆ ತಿನ್ಕೊಂಡು ಬರ್ತಾನೆ. ಅವ್ನಿಗೆ ಇದೇ ಬೇಕು ಅದೇ ಬೇಕು ಅಂತ ಏನಿಲ್ಲ, ತಿನ್ಕೊಂಡು ಬರ್ತಾನೆ. ಅವ್ನಿಗೆ 1, 2, 3 ಐಟಮ್ ರೆಡ್ ಇದೆ. ಒಂದು ಬೆಂಡೆಕಾಯಿ ಇದರಲ್ಲಿ ಮಾಡಿರೋ ಎನಿ ಸಾಂಬಾರು ಪಲ್ಯ ಆಗಲ್ಲ. ಆಮೇಲೆ ಉಪ್ಪಿಟ್ಟಾಗಲ್ಲ. ಇನ್ನೆಲ್ಲನೂ ತಿಂತಾನೆ, ಏನೇ ಮಾಡಿದ್ರೂ ತಿಂಡಿ ತಿಂತಾನೆ. ಇನ್ನು ಕಿರಿಕ್ಸಲೆ ಸೊಪ್ಪು 2 ಕಟ್ಟಿತ್ತು. ಇದನ್ನು ಮಾಡೋದು ಅಷ್ಟೇ ಲೇಟು, ಇದನ್ನು ವಾಶ್ ಮಾಡೋದು ತೊಳೆಯೋದು ಅಷ್ಟೇ ಲೇಟ್ ಆಗಿಬಿಡುತ್ತೆ. 3-4 ಸಲ ತೊಳಿಬೇಕು, ಚೆನ್ನಾಗಿ ತೊಳಿಬೇಕು. ಇಷ್ಟು ಮಣ್ಣು ಬರುತ್ತೆ ಅಂದರೆ ಅಷ್ಟು ಮಣ್ಣು ಬರುತ್ತೆ. ಇನ್ನು ಕ್ಲೀನಾಗಿ ತೊಳೆದ್ಬಿಟ್ಟು ಫಸ್ಟ್ ನೆನೆಸ್ಬಿಡ್ತೀನಿ. ಅವಾಗ ಮಣ್ಣೆಲ್ಲ ಬಿಟ್ಕೊಂಡ್ಬಿಡುತ್ತೆ. ಅದಾದಮೇಲೆ ಒಂದು 3-4 ಸಲ ವಾಶ್ ಮಾಡಿದ್ಮೇಲೆ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಪ್ರತಿಯೊಂದು ಡಿಲೇ ಪ್ರೊಸೀಜರೇ ಇದು. ಸೊಪ್ಪಿನ ಪಲ್ಯ ಬಸ್ಸಾರು ಅಂದ್ರೇ ಏನೂ ಮಾಡೋಕ್ಕಾಗಲ್ಲ. ಬಟ್ ವೀಕ್ಲಿ ಒನ್ಸ್ ನಾವು ಈ ಥರ ಸೊಪ್ಪಿಂದು ಬಸ್ಸಾರು ಮಾಡ್ತಾನೆ ಇರ್ತೀವಿ. ಇಲ್ಲ ಸೊಪ್ಪಿಲ್ಲ ಅಂದರೆ ಕಾಳು ಸಾಂಬಾರಾದರೂ ಮಾಡ್ತಾಯಿರ್ತೀವಿ. ಕಾಳಿಂದು ಈ ಹುರುಳಿ ಕಾಳು ಬರುತ್ತಲ್ಲ, ಅದರಲ್ಲಾದರೂ ಬಸ್ಸಾಂಬಾರು ಮಾಡ್ತಾನೆ ಇರ್ತೀವಿ. ಯಾವುದೋ ಒಂದು ಸೊಪ್ಪು ಕಾಳು ತಿಂತಾಯಿದ್ರೆ ವಿಟಮಿನ್ಸು ಮತ್ತು ನಮಗೆ ಮಿನರಲ್ಸು ಜಾಸ್ತಿ ಇರುತ್ತೆ. ನ್ಯೂಟ್ರಿಯೆಂಟ್ಸು ಕೂಡ ತುಂಬಾ ಇರುತ್ತೆ. ಆ್ಯಂಡ್ ನಾವು ದೊಂಟಿನ ಸೊಪ್ಪೆಲ್ಲ ಯೂಸ್ ಮಾಡಲ್ಲ ಬಸ್ಸಾರಿಗೆ. ಕಿರಿಕ್ಸಲೆ ಸೊಪ್ಪೆ ಯೂಸ್ ಮಾಡ್ತೀವಿ. ಅದೊಂದು ಸ್ವಲ್ಪ ಶೀತ ಇದು ಅಂದ್ಬಿಟ್ಟು ಒಂಥರ ಮೆತ್ತಗಾಗ್ಬಿಡುತ್ತೆ ಅಂದ್ಬಿಟ್ಟು ಅದನ್ನೇನು ಯೂಸ್ ಮಾಡೋದಕ್ಕೆ ಹೋಗಲ್ಲ. ಇನ್ನು ಪ್ರಕೃತಿ ಕೂಡ ಸ್ವಲ್ಪ ರಿವೈಸ್ ಮಾಡಿಕೊಂಡು ಕೂತಿದ್ದ ಬೆಳಗ್ಗೆ ಓದ್ಕೊಳ್ಳೋದಕ್ಕೆ. ಯಾಕಂದರೆ ಇವತ್ತಿಂದ ಟೆಸ್ಟ್ ಸ್ಟಾರ್ಟ್ ಅವನಿಗೆ. ಇವತ್ತು ಸೈನ್ಸ್ ಇತ್ತು. ಇನ್ನು ನಾನು ಒಂದು ಕಡೆ ಸಾಂಬಾರು ಮತ್ತು ರೈಸ್ಗೆ ಇಟ್ಬಿಟ್ಟಿದ್ದೆ. ರೈಸ್ ಬೇಗ ಆಗೋದ್ರೆ ಒಂದು ಕೆಲಸ ಮುಗ್ದೋಗುತ್ತೆ. ಇನ್ನು ರೈಸ್ಗೆ ಇಟ್ಬಿಟ್ಟು ನಾನು ಸೊಪ್ಪೆಲ್ಲ ಕಟ್ ಮಾಡಿಕೊಂಡು, ಸೊ ಇಲ್ಲೆಲ್ಲ ರಸಮ್ ಮಾಡಿಕೊಂಡು ಒಂದು ಕಡೆ ಪಲ್ಯ ಮಾಡಿಕೊಂಡು ಇದನ್ನು ಮಾಡ್ತಾಯಿದ್ದೆ. ಅದು ಸ್ವಲ್ಪ ತೊಳೆದು ಕಟ್ ಮಾಡಿದ್ರೆ ಸ್ವಲ್ಪ ಲೇಟ್ ಪ್ರೊಸೀಜರು. ಒಂದು ಅರ್ಧ ಗಂಟೆ 40 ಮಿನಿಟ್ಸ್ ಅದೇ ಆಗೋಯಿತು ನನಗೆ ಕೆಲಸ. ಇನ್ನು ಇವತ್ತು ಬರ್ಡೇಗೆ ಹೋಗ್ಬಿಟ್ಟು ನನಗೆ ಸ್ವಲ್ಪ ಡ್ರೆಸ್ ತೊಗೊಂಬರೋಣ ಅಂತ ನಾನು ಒಬ್ಬಳೇ ಹೋಗ್ತಾಯಿದ್ದೀನಿ. ಯಾಕಂದರೆ ನಾನು ಒಬ್ಬಳೇ ಹೋಗ್ತೀನಿ ಯೂಶ್ವಲಿ, ಯಾರನ್ನೂ ಕರ್ಕೊಂಡು ಹೋಗಲ್ಲ.
ಸೊ ನನಗೆ ಸ್ವಲ್ಪ ಫ್ರೀ ಆಗಿರುತ್ತೆ, ನನಗೆ ಸ್ವಲ್ಪ ಟೈಮ್ ಇರುತ್ತೆ, ನನಗೋಸ್ಕರ ಅಂತ ಟೈಮ್ ನನಗೂ ಬೇಕಲ್ಲ. ಸೊ ಎಲ್ಲನೂ ಕರ್ಕೊಂಡೋದ್ರೆ ಏನು ಗೊತ್ತಾ, ಅವ್ರ ಜೊತೆ ಮಾತಾಡು, ಇವ್ರ ಜೊತೆ ಮಾತಾಡು, ಅವ್ರಿಗೆ ಕೊಡಿಸು, ಇವ್ರಿಗೇನೋ ಕೊಡಿಸು ಕೇಳ್ತಾನೆ ಇರ್ತಾರೆ. ಸೊ ನನಗೊಂದು ಸ್ವಲ್ಪ ಡಿಸ್ಟರ್ಬ್ ಮೈಂಡ್ ಆಗೋಗುತ್ತೆ. ಹಂಗಾಗಿ ಸರಿ ಅಂತ ಯೂಶ್ವಲಿ ನಾನು ಒಬ್ಬಳೇ ಹೋಗಿ ತೊಗೊಂಬಂದ್ಬಿಡ್ತೀನಿ ನನ್ನ ಬರ್ಡೇ ಡ್ರೆಸ್ಸು. ಸೊ ಇವಾಗ ಎಲ್ಲಿ ಏನೂ ಐಡಿಯಾ ಏನಿಲ್ಲ, ರಿಲಯನ್ಸ್ಗೆ ಹೋಗ್ಬೇಕಾ ಇಲ್ಲ ಬೇರೆ ನಾರ್ಮಲ್ ಶಾಪ್ಸಿಗೆ ಹೋಗ್ಬೇಕಾ, ಸೊ ಏನಿಲ್ಲ. ಇನ್ನು ಲಶಿಕಂಗೆ ಇವತ್ತಿಂದ ಹೇಳ್ಕೊಟ್ಟಿದ್ದೀನಿ, ಒಂದು ಸ್ನಾನ ಆಗಿದ ತಕ್ಷಣ ಪೂಜೆ ಮಾಡು, 1-2 ಊದ್ಕಡ್ಡಿ ಹಚ್ಬಿಟ್ಟು ಪೂಜೆ ಮಾಡು ಅಂತ ಹೇಳಿದ್ದೀನಿ. ಇನ್ನು ಅವಳು ಏನಾದರೂ ಹೇಳ್ಬಿಟ್ರೆ ಕ್ರಮಬದ್ಧವಾಗಿ ಫಾಲೋ ಮಾಡಿಬಿಡ್ತಾಳೆ. ಏನಾದರೂ ಆಗಿರ್ಬೋದು, 2 ಸಲ ಹಲ್ಲುಜ್ಬೇಕು ಅಂತ ಹೇಳಿದ್ರೆ ರಾತ್ರಿನೂ ನನಗೆ ನೆನಪಿಸ್ತಾಳೆ, ಹಲ್ಲುಜ್ಲಿಲ್ವಮ್ಮ, ಬ್ರಷ್ ಮಾಡಲಿಲ್ವಾ ಅಂತ. ಸೊ ಆ ಥರ ಫುಲ್ಲು ಫಾಲೋ ಮಾಡ್ತಾಳೆ ಲಶಿಕಾ. ಯಾವುದೇ ಒಂದು ಮಾತು ಹೇಳಿರಲಿ ಅದನ್ನು ಫುಲ್ಲು ಮೈಂಡಿಗೆ ಹಾಕ್ಕೊಂಡು ಅದನ್ನು ಮಾಡೇ ಮಾಡ್ತಾಳೆ, ಮರೆಯಲ್ಲ ಅವಳು. ಆ ಥರ ಇನ್ನು ಇವತ್ತಿಂದ ಸ್ಟಾರ್ಟ್ ಮಾಡಿಸಿದ್ದೀನಿ ಪೂಜೆ ಮಾಡಿಸೋದು. ಇನ್ನು ಸೂರ್ಯನಿಗೂ ಪ್ರತಿದಿನ ಪೂಜೆ ಮಾಡಬೇಕಮ್ಮ ಅಂತ ಹೇಳ್ತೀನಿ. ಅವಳು ಕೇಳ್ತಿರ್ತಾಳೆ ಸೂರ್ಯ ಎಲ್ಲಿ ಕಾಣಿಸ್ತಾನೆ ಇಲ್ಲ ಅಂತ. ಬಟ್ ಆದರೂ ನಾನು ಸೂರ್ಯ ಎಲ್ಲೂ ಹೋಗಿರಲ್ಲ, ಅಲ್ಲೇ ಇರ್ತಾರೆ. ಏನಕ್ಕಂದರೆ ಎಲ್ಲಿ ರೈಸ್ ಆಗುತ್ತೆ ಅನ್ನೋದು ನಮಗೆ ಗೊತ್ತಲ್ವ, ಪೂರ್ವದ ಕಡೆ. ಸೊ ಆ ಕಡೆ ನಿಂತ್ಕೊಂಡು ಮಾಡು, ಪರವಾಗಿಲ್ಲ, ಸೂರ್ಯನಿಗೆ ಕಾಣಿಸ್ಬೇಕು ಅಂತಲೇ ಏನಿಲ್ಲ, ಆ ಕಡೆ ತಿರುಗಿ ಮಾಡು, ಸೂರ್ಯನಿಗೆ ಪೂಜೆ ಮಾಡ್ದಂಗೆ ಅಂತ ಹೇಳ್ದಾಗಿಂದ ಮಾಡ್ತಿದ್ದಾಳೆ. ಅಂದರೆ ಒಂದೇನೆಂದರೆ ಎಲ್ಲನೂ ಏನು ಹೇಳಿದ್ರೂ ಮಾಡಿಬಿಡ್ತಾಳೆ ಬೇಗ, ಅದನ್ನು ಮರೆಯಲ್ಲ. ನಾವೆಷ್ಟು ಮರೆಸಿದ್ರೂ, ಬೇಕು ಅಂತ ಮರೆಸಿದ್ರೂ ಮರೆಯಲ್ಲ. ಅವಳೇ ಬೇಕಿದ್ರೆ ಎಲ್ಲನೂ ನೆನಪಿಸ್ಕೊಂಡು ಮಾಡ್ತಿರ್ತಾಳೆ ಆ ಥರ. ಇನ್ನು ನಾನು ಪೂಜೆ ಮಾಡು ಇನ್ನು ದಿನ ಅಂತ ಹೇಳ್ದಾಗಿಂದನೂ ಅವಳೇ ನೆನಪಿಸ್ಕೋತಾಳೆ, ಅಮ್ಮ ಇವತ್ತು ಪೂಜೆ ಮಾಡಲಿಲ್ಲ, ಮಾಡಬೇಕು, ಸ್ನಾನ ಮಾಡಬೇಕು, ಹಂಗೆ ಹಿಂಗೆ ಅಂತ. ಇನ್ನು ಹೋಗಿ ಲಶಿಕನ ಸ್ಕೂಲ್ಗೆ ಬಿಟ್ಟು ಬಂದೆ. ನಮ್ಮ ಯೂಶ್ವಲಿ ಅಡ್ಡ ಈ ಟ್ರ್ಯಾಕ್ ಒಂದು, ಯಾವಾಗಲೂ ಇದನ್ನು ನಾವು ಟ್ರೈನ್ ನೋಡ್ತಿರ್ತೀನಿ. ಬ್ಯಾಂಗ್ಳೂರಿಂದ ಹೋಗೋ ಟ್ರೈನ್ ಇದು, ಇಲ್ಲ ಬ್ಯಾಂಗ್ಳೂರಿಗೆ ಹೋಗ್ತಾ ಇರುತ್ತೆ ಟ್ರೈನ್ ಇದು. ಇನ್ನು ಮನೆಗೆ ಬಂದುಬಿಟ್ಟು ಮತ್ತೆ ನಾನು ಸ್ವಲ್ಪ ಟೀಗಿಟ್ಟೆ. ಅವಳನ್ನ ಬಿಟ್ಟು ಬಂದಮೇಲೆ ಸ್ವಲ್ಪ ಚಳಿ ಆಗ್ತಿರುತ್ತಲ್ಲ, ಬಂದಮೇಲೆ ಟೀ ಇಡ್ತೀನಿ. ಸ್ವಲ್ಪ ಶುಂಠಿ, ಏಲಕ್ಕಿ ಎಲ್ಲ ಜಜ್ಜಿಬಿಟ್ಟು ಹಾಕ್ತೀನಿ. ಇನ್ನು ತಂಗಿ ಸ್ವಲ್ಪ ಸ್ಟ್ರಾಬೆರಿ ಎಲ್ಲ ಇತ್ತು ಅಂದ್ಬಿಟ್ಟು ಸ್ವಲ್ಪ ಸ್ಟ್ರಾಬೆರಿದೇನೋ ಎಲ್ಲ ಹಾಕಿ, ಡೇಟ್ಸು, ಹನಿ, ಚಿಯಾ ಸೀಡ್ಸು ಎಲ್ಲ ಹಾಕಿಬಿಟ್ಟು ಮಿಲ್ಕ್ ಶೇಕ್ ಏನೋ ಮಾಡಿದ್ದಾಳೆ. ಸಂಜೆ ಕುಡಿದ್ರೆ ಆಯಿತು ಅಂದ್ಬಿಟ್ಟು ಒಂದು 5 ಗ್ಲಾಸಸ್ಗೇನೋ ಮಾಡಿದ್ಲು. ಇದ್ರ ಮೇಲೆ ಒಂದು ಸ್ವಲ್ಪ ಮ್ಯಾಂಗೋ, ಕರ್ಬೂಜ ಹಣ್ಣೆಲ್ಲ ಇತ್ತು, ಕಟ್ ಮಾಡಿರೋಂಥದ್ದನ್ನೆಲ್ಲ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಅಂತ ಮಾಡಿದ್ಲು. ಸ್ವಲ್ಪ ಫ್ರೀಝರಲ್ಲಿ ಇಟ್ಬಿಡ್ತೀವಿ, ಅಂದರೆ ಈ ಫ್ರಿಜ್ಜಲ್ಲಿ ಇಡ್ತೀವಿ. ಆಮೇಲೆ ಇನ್ನೇನು ಕುಡಿಬೇಕು ಅನ್ನೋ ಅಷ್ಟೊತ್ತಿಗೆ 2 ಅವರ್ಸ್ ಬಿಫೋರು ಆಚೆ ತೆಗೆದು ಕುಡಿತೀವಿ. ಇನ್ನು ಟೀ ಆಯಿತು ಕುಡಿದಿದ್ದು. ಇನ್ನು 3 ಜನ ಹಂಗೆ ಕೂತ್ಕೊಂಡು ಮಾತಾಡಿಕೊಂಡು ಒಂದು 1/2 ಅವರ್ ಟೈಮ್ ಸ್ಪೆಂಡ್ ಮಾಡ್ತೀವಿ. ಏನಿಲ್ಲ ಒಂದು 1/2 ಅವರ್ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತೀವಿ, ಟೀ ಕುಡ್ಕೊಂಡು ಮಾತಾಡಿಕೊಂಡು. ಸೊ ಪ್ರತಿಯೊಂದು. ಇನ್ನೂ ಇದ್ದಕ್ಕಿದ್ದಂಗೆ ಮಳೆ ಶುರುವಾಗೋಯಿತು. ಸೊ ಮಳೆ ಬಂದರೆ ಏನೋ ಒಂಥರ ಖುಷಿ ಆಗಿಬಿಡುತ್ತೆ ನಿಜವಾಗ್ಲೂ. ಬಟ್ ಜೋರಾಗಿ ಬರಲಿಲ್ಲ, ನಿಧಾನಕ್ಕೆ ಬರ್ತಾಯಿತ್ತು, ನೋಡ್ತಿದ್ದೀರಲ್ಲ. ಸಡನ್ನಾಗಿ ಬಂತು, ಬಟ್ ತುಂಬ ಜಾಸ್ತಿ ಹೊತ್ತು ಬರಲಿಲ್ಲ. ಒಂದು 10 ಕಾಲು ಗಂಟೆ ಅಷ್ಟೇ ಬಂದಿದ್ದು. ಸಣ್ಣದಾಗಿ ಬಂದುಬಿಟ್ಟು ನಿಂತೋಯ್ತು. ಅದೇ ಒಂದು 1/4 ಗಂಟೆ ಸರಿಯಾಗಿ ಬಂದಿದ್ರೆ ಮಳೆ ಚೆನ್ನಾಗಿರೋದು. ಬಟ್ ತುಮಕೂರಲ್ಲಿ ಹೇಳಿದ್ನಲ್ಲ, ಮಳೆನೇ ಇಲ್ಲ, ಏನು ಮಾಡೋಕ್ಕೂ ಆಗಲ್ಲ. ಇನ್ನು ಸೊ ಫ್ರೆಂಡ್ಸ್, ನಾನೇ ಹೋಗಿ ಬರ್ಡೇ ಡ್ರೆಸ್ ತೊಗೊಂಡು ಬಂದೆ. ಸೊ ತೋರಿಸ್ತೀನಿ. ಈ ಸಲ ಡಿಫ್ರೆಂಟ್ ತೊಗೊಂಡಿದ್ದೀನಿ. ಡಿಫ್ರೆಂಟ್ ಅಂದರೆ ಕುರ್ತಿ ಸೆಟ್ಟೆ, ಬಟ್ ಸ್ವಲ್ಪ ಈ ಪಾರ್ಟಿ ವೇರ್ಗೆ, ಈ ಫಂಕ್ಷನ್ಸ್ಗೆ ಹಾಕ್ಕೊಳ್ಳೋಗ್ತಾರಲ್ಲ ಆ ಥರದ್ದು ತೊಗೊಂಡೆ. ಸೊ ಕಾಟನ್, ಸಿಲ್ಕು ಆ ಥರದ್ದೇನು ತೊಗೊಂಡಿಲ್ಲ, ಜಾರ್ಜೆಟಲ್ಲೇ ತೊಗೊಂಡಿದ್ದೀನಿ. ಚೆನ್ನಾಗಿದೆ, ಕಲರ್ ಇಷ್ಟ ಆಯಿತು ನಾನು ನೋಡಿದ ತಕ್ಷಣ. ಸೊ ಇದಕ್ಕಿನ್ನೂ ಸ್ಲೀವ್ಸ್ ಹೊಲಿಸ್ಬೇಕು. ನಾನು ಸ್ಲೀವ್ಲೆಸ್ ಯಾವತ್ತೂ ಹಾಕಲ್ಲ. ಸೊ ಇದು ತುಂಬ ಚೆನ್ನಾಗಿದೆ. ಇದು ಯಾವುದಾದ್ರೂ ಒಂದು ಪಾರ್ಟಿ ವೇರ್ಗೆ ಹಾಕ್ಕೊಂಡು ಹೋಗೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ಕಟ್ಲೆಂತಿದು ಅಂಬ್ರೆಲ್ಲ ಥರ ಇರಲ್ಲ. ಸೊ ಕೆಳಗಡೆನೂ ಈ ಥರ ನೋಡಿ, ಈ ಥರ ಡಿಸೈನ್ ಇದೆ, ತುಂಬ ಚೆನ್ನಾಗಿದೆ. ಈ ಕಲರ್ ನನ್ನ ಹತ್ರ ಸಿಕ್ಕಾಪಟ್ಟೆ ಕಡಿಮೆ. ಸೊ ಈ ಥರ ಮತ್ತು ಸ್ಲೀವ್ಸ್ ಹೊಲಿಸ್ಕೋಬೇಕು. ತುಂಬ ಚೆನ್ನಾಗಿದೆ, ಕಲರ್ ಆಗಿರ್ಬೋದು, ಸಖತ್ತಾಗಿದೆ. ಒಂಥರ ಗ್ರ್ಯಾಂಡ್ ಲುಕ್. ಸೊ ಈ ಥರದ್ದು ತೊಗೊಂಡೆ. ಒಂದೇ ಜೊತೆ ತೊಗೊಂಡಿದ್ದೀನಿ ಈ ಸಲ. ಯಾವಾಗಲೂ 2 ಜೊತೆ ತೊಗೊಳ್ತಿದ್ದೆ. ಬಟ್ ಇದು ಪ್ಯಾಂಟ್ ಮಾಮೂಲಿ ತುಂಬ ಚೆನ್ನಾಗಿದೆ. ಇದು ಫುಲ್ ಲೆಂತ್ ಬರಲ್ಲ, 3/4 ಪ್ಯಾಂಟ್ ಅಂತಾರಲ್ಲ, ಸೊ ಅಷ್ಟು ಲೆಂತ್ ಬರುತ್ತೆ. ಮತ್ತು ವೇಲು ಅಷ್ಟೇ ತುಂಬ ಚೆನ್ನಾಗಿದೆ. ವೇಲ್ ಕೂಡ ಲೆಂತ್ ಇದೆ ತುಂಬ. ಬಟ್ ಈ ಥರ ಎಷ್ಟು ಚೆನ್ನಾಗಿದೆ. ಈ ಥರ ಹಾಕ್ಕೊಳ್ಳಬಹುದು, ಇಲ್ಲ ಒಂದು ಸೈಡ್ ಈ ಥರನೂ ಕೂಡ ಹಾಕ್ಕೋಬೋದು.
ತುಂಬ ಚೆನ್ನಾಗಿರುತ್ತೆ ವೇರ್ ಮಾಡಿದಾಗ, ಚೆನ್ನಾಗಿದೆ. ಸೊ ಹಂಗಾಗಿ ನಾನು ಈ ಥರ ಇದು ತೊಗೊಂಡೆ. ಪರ್ಪಲ್ ಕಲರ್ ಈ ಸಲ, ಪರ್ಪಲ್ಲು ಲ್ಯಾವೆಂಡರು ಪರ್ಪಲ್ ಕಲರು ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ಆ್ಯಂಡ್ ಇದಕ್ಕೆ ಮ್ಯಾಚಿಂಗು ಒಂದು ಬಳೆ ತೊಗೊಂಡೆ. ಸೊ ಬಳೆ ಈ ಥರ ಸಿಂಗಲ್ ಬರುತ್ತಲ್ಲ ಸೆಟ್ಟು, ಇದಕ್ಕೆ ಮ್ಯಾಚ್ ಆಗುತ್ತೆ, ಗೋಲ್ಡಲ್ಲಿ ಇದೆಯಲ್ಲ ವರ್ಕೆಲ್ಲ. ಸೊ ಈ ಥರ ನೋಡಿ, ಈ ಥರ ತುಂಬ ಚೆನ್ನಾಗಿದೆ ಇದು. ಅಂದರೆ ಇದು ಯಾವಾಗಾನ ಮದುವೆಗಳಿಗೆ, ರಿಸೆಪ್ಷನ್ಗೆ ಆ ಥರದ್ದು ಕೂಡ ಹಾಕ್ಕೊಂಡು ಹೋಗ್ಬೋದು, ತುಂಬ ಚೆನ್ನಾಗಿದೆ. ಸೊ 2. ಸೊ ಇಷ್ಟು ತೊಗೊಂಡೆ ಅಷ್ಟೇ, ಚೆನ್ನಾಗಿರುತ್ತೆ. ಈ ಥರ ನನಗೆ ತುಂಬ ಇಷ್ಟ ಆಗುತ್ತೆ, ಸಿಂಗಲ್ ಬಳೆ ಹಾಕ್ಕೊಳ್ಳೋದಕ್ಕೆ, ಡ್ರೆಸ್ಗಳಿಗೆ ಎಸ್ಪೆಷಲಿ. ಸೀರೆಗಳಿಗೆ ಫುಲ್ ಇಷ್ಟು ಹಾಕ್ಕೊಂಡ್ಬಿಡ್ತೀನಿ ಬಳೆ ಎಲ್ಲ, ಬಟ್ ಡ್ರೆಸ್ಗಳಿಗೆ ಈ ಥರದ್ದು ಇಷ್ಟ. ಹಾಗಾಗಿ ಕಲೆಕ್ಷನ್ಸ್ ತುಂಬ ಮಾಡ್ತೀನಿ. ಇದು ಮ್ಯಾಚಿಂಗ್ ಆಗ್ತಿತ್ತು, ಗೋಲ್ಡ್ ಇದೆಯಲ್ಲ, ಹಾಗಾಗಿ ಇದನ್ನೇ ತೊಗೊಂಡೆ. ಇನ್ನು ಸಂಜೆ ಫೇಸ್ ವಾಶ್ ಮಾಡಿಕೊಂಡು ಸ್ವಲ್ಪ ಐಬ್ರೋಸ್ ಒಂದು ಮಾಡಿಸ್ಕೊಳ್ಳೋದಿತ್ತು. ಸೊ ಐಬ್ರೋಸ್ ಮಾಡಿಸ್ಕೊಂಡು ಬಂದೆ. ನಾನು ಯೂಶ್ವಲಿ ಬ್ಯೂಟಿ ಪಾರ್ಲರಲ್ಲಿ ಐಬ್ರೋಸ್ ಒಂದೇ ಮಾಡಿಸ್ಕೊಳ್ಳೋದು, ನೀನು ಜಾಸ್ತಿ ಏನು ಮಾಡಿಸ್ಕೊಳಕ್ಕೆ ಹೋಗಲ್ಲ. ಮುಂಚೆ ಆದರೆ ಸ್ವಲ್ಪ ಡಿ-ಟ್ಯಾನು ಅದೆಲ್ಲ ಮಾಡಿಸ್ಕೊತಿದ್ದೆ, ಅದು ತುಂಬ ವರ್ಷದಿಂದ ಬಿಡಿ, ಇವಾಗ ಜಸ್ಟ್ ಐಬ್ರೋಸ್ ಮಾಡಿಸ್ಕೋತೀನಿ. ಏನಾದರೂ ಹೇರ್ ಕಟ್ ನೆಸೆಸಿಟಿ ಬೇಕು ಅಂದರೆ ಹೇರ್ ಕಟ್ ಮಾಡಿಸ್ಕೊಳ್ತೀನಿ ಅಷ್ಟೇ. ತುಂಬ ಲೆವೆಲ್ಲು ಸ್ವಲ್ಪ ಏನಾದರೂ ಸ್ವಲ್ಪ ಬಾಲ ಥರ ಬಂದಿದೆ ಅನ್ನೋವಾಗ ಮಾತ್ರ ಹೇರ್ ಕಟ್ ಒಂದು ಮಾಡಿಸ್ಕೊಳ್ತೀನಿ ಅಷ್ಟೇ, ಏನಿಲ್ಲ. ಫ್ರೆಂಡ್ಸ್ ನೋಡಿ, ಇವಳು ಬೆಳಿಗ್ಗೆ ಏನೋ ಬರ್ಕೊಂಡು ಕೂತ್ಕೊಂಡಿದ್ದಾಳೆ. ಹಾಂ, ಏನು ಬರೀತಿದ್ಯಾ? ಏನೋ ಒಂದು ಬರಿತಾನೇ ಇರ್ತಾಳೆ ಕೂತ್ಕೊಂಡು. ಅವಳ ಫ್ರೆಂಡಿಗೆ ಕೊಡಬೇಕಂತೆ ಇದು, ಅದಕ್ಕೆ మధుతికి చిరస్కి నాకి అశ్వినికి అంతే 3 షీట్లు కాదు. ಏನು ಮಾಡ್ತೀಯ ತಗೊಂಡು? ಫ್ರೆಂಡ್ಸ್ ಏನೇನೋ ಗೊಂಬೆಗಳೆಲ್ಲ ಹೊರತು ಫ್ರೆಂಡ್ಸಿಗೆ ಕೊಡೋದಾ? ಹಾಂ ಹೇಳು, ಏನದು ಬೊಂಬೆ? ನೋಡಿ ಏನೇನೋ ಬರೀತಾವಳೆ. ಏನದು ಬರೆಯೋದು? ನಂಬರ್ಸು, ಆಲ್ಫಾಬೆಟ್ಸು. ಐ ಲವ್ ಯು. ನಿಮ್ಮ ಫ್ರೆಂಡಿಗ? ಫ್ರೆಂಡ್ಸ್ ನೋಡಿ, ಮೋಡ ಅಂತೂ ಹೆಂಗೆ ಮುಚ್ಚೆ ಇದೆ, ಬೆಳಗ್ಗೆ ಎದ್ದೊಳಗೆ ಮನಸ್ಸಾಗಲ್ಲ, ಹಂಗಿದೆ ಮೋಡ ಆಚೆ. ಇನ್ನು ರೇಷನ್ ಐಟಮ್ಸ್ ಎಲ್ಲ ಬಡಿಸಿದ್ವಿ ನೆನ್ನೆ ಎತ್ತಿಡೋದಕ್ಕೆ ಆಗಲಿಲ್ಲ ಅಂದ್ಬಿಟ್ಟು ಎಲ್ಲ ಅಮ್ಮ ಇಲ್ಲೇ ಇಟ್ಟಿದ್ದಾರೆ. ಸೊ ಇದನ್ನೆಲ್ಲ ನೋಡಿಬಿಟ್ಟು ಚೆಕ್ ಮಾಡಿಬಿಟ್ಟು ಆಯಾ ಜಾಗಕ್ಕೆ ಎಲ್ಲ ಮತ್ತೆ ಸೇರಿಸ್ಬೇಕು. ನಾವು ಡೈಲಿ ಯೂಸ್ ಮಾಡೋದು ಅಂದರೆ ಜಾಗರಿ ಪೌಡರು, ಸ್ವಲ್ಪ ಖಾಲಿ ಆಗೋದು ಕಡಲೆ ಹಿಟ್ಟು, ಆಮೇಲೆ ಒಂದು ಸ್ವಲ್ಪ ಪುರಿ, ದೀಪದ ಎಣ್ಣೆ ಪೂಜೆಗೆ, ಆಮೇಲೆ ಸ್ವಲ್ಪ ಉದ್ದಿನಬೇಳೆ, ಕಡಲೆಬೇಳೆ, ಹಾಗೆ ಸ್ವಲ್ಪ ಡೆಟಾಲ್ದು ಹ್ಯಾಂಡ್ ವಾಶು, ವಾಷಿಂಗ್ ಮಿಷಿನ್ದು ಮ್ಯಾಟಿಕ್ ಲಿಕ್ವಿಡು, ಇನ್ನು ಜಾಗರಿ ಪೌಡರ್, ಹಾಲಿಗೆ, ಟೀಗೆ, ಕಾಫಿಗೆ ಈ ಥರದ್ದೆಲ್ಲ ಹಾಕ್ಕೊಳ್ಳೋದಕ್ಕೆ, ಮತ್ತು ಬೆಲ್ಲ. ಯೂಶ್ವಲಿ ಪಾಯಸ ಏನಾದರೂ ಮಾಡಿದಾಗ ಜಾಸ್ತಿ ಮಾಡ್ತಿರ್ತೀವಲ್ವ, ಹಾಗಾಗಿ ಬೆಲ್ಲನೇ ಯೂಸ್ ಮಾಡೋದು ತುಂಬ ಶುಗರ್ಗಿಂತ. ಇದನ್ನೆಲ್ಲ ನೋಡಿಬಿಟ್ಟು ಇನ್ನು ಮಾಡ್ತಾಯಿದ್ದೆ. ಇನ್ನು ಜಾಮೂನ್ ಪ್ಯಾಕೆಟ್ ತರಿಸಿದೆ, ನಾಳೆ ನನ್ನ ಬರ್ತ್ಡೇಗೆ ಜಾಮೂನೇ ಮಾಡೋಣ ಸ್ವೀಟೇ ಅಂತ ಅಂದ್ಕೊಂಡು. ಸೊ ಬೇಗ ಮಾಡಿಟ್ರೆ ಮಕ್ಕಳು ಕೂಡ ತಿಂತಾರೆ ಅಂತ. ಇನ್ನು ಬೆಳಗ್ಗೆ ಸ್ವಲ್ಪ ತುಂಬಾ ಥಂಡಿ ಇತ್ತು, ಎಷ್ಟು ಅಂದರೆ ಒಂಥರ ಒಳ್ಳೆ ವಿಂಟರ್ ಸೀಸನ್ ಸ್ಟಾರ್ಟ್ ಆಗಿಬಿಟ್ಟಿದೆ ಅನ್ನೋ ಥರನೇ ಇತ್ತು. ಇನ್ನು ಅಪ್ಪ ಅಮ್ಮ ಈ ಚಳಿಗಾಲದ ಇದು ಏನೇ ಇದ್ರೂ ನೀರು ಹಾಕ್ತಾರೆ ಆಚೆಗಡೆ ಫುಲ್ಲು. ಬೇಸಿಗೆ ಕಾಲ ಇರಲಿ, ಚಳಿ ಇರಲಿ, ಮಳೆ ಇರಲಿ, ನೀರು ಹಾಕ್ತಾನೆ ಇರ್ತಾರೆ. ಇನ್ನು ನನ್ನ ಕೆಲಸ ನಾನು ಮಾಡ್ಕೊಳ್ತಾ ಇರ್ತೀನಿ. ಇನ್ನು ನಂದು ಸ್ವಲ್ಪ ಆಮ್ಲ ಜಾರ್ ಇರಲಿಲ್ಲ, ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಅಂದ್ಬಿಟ್ಟು ಸ್ವಲ್ಪ ತುರಿದ್ಬಿಟ್ಟು ಆಮ್ಲದ್ದು ಜ್ಯೂಸ್ ಮಾಡ್ಕೊಳ್ತಾ ಇದ್ದೆ. ಒಂದು ಸ್ವಲ್ಪ 3-4 ಸ್ವಲ್ಪ ಹೋಗೋ ಸ್ಟೇಜಲ್ಲಿತ್ತು. ಸ್ವಲ್ಪ ಚೆನ್ನಾಗಿರೋ ಕಡೆ ಎಲ್ಲ ತುರಿದ್ಬಿಟ್ಟು ಜ್ಯೂಸನ್ನ ಮಾಡ್ಕೊಳ್ತಾ ಇದ್ದೆ. ತುಂಬಾ ಒಳ್ಳೆಯದು. ಪ್ರತಿದಿನ ನಾವು ಇದನ್ನು ಏನೋ ಒಂದು ರೂಪದಲ್ಲಿ ಸೇವಿಸ್ಬೇಕು, ಆಮ್ಲ, ಬೆಟ್ಟದ ನೆಲ್ಲಿಕಾಯಿ. ಇನ್ನು ಇದು ಖಾಲಿ ಆದಮೇಲೆ ಮತ್ತೆ ಇನ್ನೊಂದು ಸ್ವಲ್ಪ ತರಬೇಕು ಫ್ರೆಶ್ ಆಗಿ. ಅದಕ್ಕೆ ಒಂದು ಸ್ವಲ್ಪ ಎಲ್ಲ ಹೋಗೋ ಥರ ಇತ್ತು ಅಂದ್ಬಿಟ್ಟು ಎಲ್ಲ ಇದು ಮಾಡ್ಕೋತಾ ಇದ್ದೆ. ಇನ್ನು ಬೆಳಗ್ಗೆ ತಿಂಡಿಗೆ ಉಪ್ಮಾ ಮತ್ತು ಕೇಸರಿ ಬಾತ್ ಮಾಡೋಣ ಅಂದ್ಬಿಟ್ಟು. ಇವತ್ತು ಪ್ರಕುಲ್ಗೆ ರಜಾ ಇತ್ತು, ಸ್ವಲ್ಪ ಅವ್ರ ಸ್ಕೂಲಲ್ಲೂ ಎಕ್ಸ್ಪೋ ಇದೆ ಅಂದ್ಬಿಟ್ಟು ಕೊಟ್ಟಿದ್ದರು. ಹೈಸ್ಕೂಲ್ ಮಕ್ಕಳಿಗೆ ಎಕ್ಸ್ಪೋ ಇದೆ ಅಂದ್ಬಿಟ್ಟು ಇನ್ನು ಎಲ್ಲರಿಗೂ ರಜಾ ಕೊಟ್ಟಿದ್ದರು. ಸೊ ಹಂಗಾಗಿ ಇವತ್ತಿಂದಿರೋ ಟೆಸ್ಟು ನೆಕ್ಸ್ಟ್ ವೀಕಿಗೆ ಪೋಸ್ಟ್ಪೋನ್ ಆಗಿಬಿಟ್ಟಿದೆ.
ಏನೂ ಮಾಡೋಕ್ಕಾಗಲ್ಲ. ಸೊ ಅದನ್ನು ಇನ್ನು ನಾಳೆಗೆ ಒಂದು 2 ಟೆಸ್ಟ್ ಇತ್ತು, ಒಟ್ಟಿಗೆ ಒಂದೇ ದಿನ 2 ಎರಡೂ ಪ್ರಿಪೇರ್ ಮಾಡಿಸ್ಬೇಕು ನಾನು. ಸರಿ, ಇವತ್ತೊಂದು ಸ್ವಲ್ಪ ಹೇರ್ ಪ್ಯಾಕು ಹಾಕ್ಕೋಬೇಕಿತ್ತು. ನಾಳೆ ಬರ್ತ್ಡೇ ದಿನ ಎಲ್ಲನೂ ಮಾಡ್ಕೊಂಡು ಕೂರೋಕ್ಕಾಗಲ್ಲ. ಬೆಳಗ್ಗೆ ಎದ್ದು ರೆಡಿಯಾಗು, ದೇವ್ರ ಪೂಜೆ ಮಾಡು, ದೇವಸ್ಥಾನಕ್ಕೆ ಹೋಗು, ಈ ಥರ ಇರುತ್ತೆ. ಸೊ ಹಂಗಾಗಿ ಇವತ್ತೇ ಎಲ್ಲನೂ ಹೇರ್ ಪ್ಯಾಕು, ಸ್ವಲ್ಪ ಸ್ಕಿನ್ ಕೇರು, ಹೇರ್ ಕೇರ್ ಎಲ್ಲ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಅಂದ್ಕೊಂಡೆ. ಸೊ ಮೊದಲು ಇಲ್ಲಿ ಬನ್ಸಿ ರವೆ ಮತ್ತು ಇನ್ನೊಂದು ಕಡೆ ಸೂಜಿ ರವೆ ಎಲ್ಲ ರೋಸ್ಟ್ ಮಾಡ್ಕೋಬೇಕು. ಯೂಶ್ವಲಿ ಉಪ್ಮಾ, ಕೇಸರಿ ಬಾತ್ ಇಲ್ಲ ಅಂದರೆ ಉಪ್ಮಾ ತಿನ್ನೋಕ್ಕಾಗಲ್ಲ. ಸೊ ಹಂಗಾಗಿ ನಾನು ಅದ್ರ ಜೊತೆಗೇ ಕೇಸರಿ ಬಾತ್ ಕೂಡ ಮಾಡಿಬಿಡ್ತೀನಿ, ಚೆನ್ನಾಗಿರುತ್ತೆ. ಇನ್ನೂ ಸ್ವಲ್ಪ ಸಕ್ಕರೆ ಎಲ್ಲ ಖಾಲಿ ಆಗ್ತಾ ಇರುತ್ತೆ. ಕೇಸರಿ ಬಾತ್ಗೆ ಬೆಲ್ಲ ಹಾಕಿ ಮಾಡಲ್ಲ, ಸಕ್ಕರೆನೇ ಹಾಕಿ ಮಾಡೋದು. ಬಟ್ ಏನಂದರೆ 1 ಗ್ಲಾಸ್ ರವೆಗೆ ಅರ್ಧ ಗ್ಲಾಸಿಂದ 3/4 ಗ್ಲಾಸ್ ಒಳಗಡೆ ಆ ರೇಂಜಲ್ಲಿ ಶುಗರ್ ಹಾಕ್ತೀನಿ. ಫುಲ್ ಗ್ಲಾಸ್ ಯೂಶ್ವಲಿ 1 ಗ್ಲಾಸ್ಗೆ 1 ಗ್ಲಾಸ್ ಸಕ್ಕರೆ ಹಾಕಬೇಕು, 1 ಕಪ್ಗೆ 1 ಕಪ್ ಶುಗರ್ ಹಾಕಬೇಕು, ಈ ಥರ ಮೆಷರ್ಮೆಂಟ್ ಕೇಸರಿ ಬಾತ್ಗೆ. ಬಟ್ ನಾನು ಪೂರ ಕಮ್ಮಿ ಮಾಡಿಬಿಡ್ತೀನಿ, ಸ್ವಲ್ಪ ತುಪ್ಪ ಜಾಸ್ತಿ ಹಾಕ್ಕೊಳ್ತೀನಿ. ಸೊ ಸ್ವೀಟಿಶ್ಗೆ ಅಲ್ಲಾಗುತ್ತೆ, ಶುಗರ್ ಸ್ವಲ್ಪ ಕಡಿಮೆ ಮಾಡೋಣ ಅಂತ ಅಷ್ಟೇ, ಇನ್ನೇನಿಲ್ಲ. ಇಲ್ಲಿ ಉಪ್ಮಾ ಕೂಡ ರೆಡಿ ಆಯಿತು. ಒಂದು ಸ್ವಲ್ಪ ತರಕಾರಿ ಎಲ್ಲ ಜಾಸ್ತಿ ಹಾಕಿ ಮಾಡಿದ್ದೆ, ಬೀನ್ಸು, ಕ್ಯಾರೆಟು, ಬಟಾಣಿ ಎಲ್ಲನೂ. ಇನ್ನೊಂದು ಚೂರು ಲೋ ಫ್ಲೇಮಲ್ಲಿ ಕಲಿಸ್ಕೊಂಡ್ರೆ ಮುಗೀತು. ಇನ್ನೊಂದು 2 ನಿಮಿಷ ಉಪ್ಮಾ ಇದೆಲ್ಲ ಆಗೋಗ್ಬಿಡುತ್ತೆ. ಇನ್ನು ಅಷ್ಟರೊಳಗೆ ಪಾಪು ಎಲ್ಲ ಎದ್ದು ಬರ್ತಾಳೆ. ಅವಳೊಂದು ಸ್ವಲ್ಪ ಹೊತ್ತು ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡಿ, ಒಂದು 5-10 ನಿಮಿಷ ಟೈಮ್ ಸ್ಪೆಂಡ್ ಮಾಡ್ತೀನಿ. ಅಡುಗೆ ಮಾಡ್ಕೊಂಡು ಅವಳನ್ನ ಮಾತಾಡಿಸ್ಕೊಂಡು ಮುದ್ದಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡ್ತೀನಿ ನಾನು. ಹಿಂಗೆ ಅವಳು ಇಷ್ಟ, ಅಲ್ಲೆಲ್ಲ ಲೈಟ್ಸ್ ಎಲ್ಲ ಹಾಕಿರ್ತೀನಲ್ಲ, ಎಲ್ಲ ಬಂದು ನೋಡ್ತಿರ್ತಾಳೆ, ಏನಿದು ಮಿಂಚ್ತಿದೆ ಅಂದ್ಬಿಟ್ಟು. ಇನ್ನೊಂದೇನು ಅಂದರೆ ಪಾಪುಗೆ ಕುಕ್ಕರ್ ವಿಸಿಲ್ ಅಂದರೆ ಆಗಲ್ಲ, ಹತ್ತು ಬಿಡ್ತಾಳೆ. ಗೊತ್ತಿಲ್ಲ, ಸ್ಟಾರ್ಟಿಂಗಲ್ಲಿ ತುಂಬ ಅಳ್ತಾಯಿದ್ಲು, ಈಗ ಕ್ರಮೇಣವಾಗಿ ಕಡಿಮೆ ಆಗ್ತಾ ಬಂದಿದೆ. ಅಳೋದಿಲ್ಲ ಜಾಸ್ತಿ, ಅವಳು ಅಳಕ್ಕೆ ಹೋಗಲ್ಲ. ಇನ್ನೂ ನಮ್ಮದು ಸೈಟ್ ಇತ್ತು ಹಿಂದೆ ರೋಡಲ್ಲಿ, ಇಲ್ಲೆಲ್ಲ ಗಿಡಗಳು ಹಾಕಿದ್ವಿ, ಎಲ್ಲ ಇದು ತೆಗೆಸ್ತಾಯಿದ್ವಿ, ಜಾಸ್ತಿ ಬೆಳೆದಿರೋದೆಲ್ಲ ತೆಗೆಸ್ತಾಯಿದ್ವಿ. ಈ ಹುಲ್ಲೆಲ್ಲ ಜಾಸ್ತಿ ಬೆಳೆದಿತ್ತು, ಅನ್ವಾಂಟೆಡ್ ಎಲ್ಲನೂ, ಅದನ್ನೆಲ್ಲ ತೆಗೆಸ್ತಾಯಿದ್ವಿ. ಇನ್ನು ನೋಡಿ, ಈ ಥರ ಕೇಸರಿ ಬಾತ್ ಕೂಡ ರೆಡಿ ಆಯಿತು. ಈ ಕಲರ್ನು ನಾನು ಅರಿಶಿನ ಹಾಕಿ ಮಾಡ್ತೀನಿ, ಸೊ ಫುಡ್ ಕಲರೆಲ್ಲ ಯೂಸ್ ಮಾಡೋಕ್ಕೋಗಲ್ಲ. ಇನ್ನು ಕೇಸರಿ ಇದ್ದರೆ ಅದನ್ನು ಕೂಡ ಹಾಕ್ಕೋಬೋದು ನೀವು ಕಲರಿಗೆ. ಬಟ್ ಯಾವುದೇ ಕಾರಣಕ್ಕೂ ಈ ಕಲರ್ಸ್ ಎಲ್ಲ ಬರುತ್ತಲ್ಲ, ಆರೆಂಜ್ ಕಲರು, ಯೆಲ್ಲೋ ಕಲರ್, ಅದನ್ನೆಲ್ಲ ಯೂಸ್ ಮಾಡೋದಕ್ಕೆ ಹೋಗಬೇಡಿ. ಇನ್ನು ಲಸಿಕನ ಬಿಟ್ಟು ಬರೋಣ ಅಂತ ಹೋದ್ವಿ. ಮಳೆ ಬರ್ತಾಯಿತ್ತು ತುಂಬ, ಅಂದರೆ ತುಂಬ ಅಂತೆ, ಸ್ವಲ್ಪ ಡ್ರಿಸ್ಲಿಂಗ್ ಸ್ಟಾರ್ಟ್ ಆಗೋಯಿತು ಮಳೆ. ಹಂಗಾಗಿ ತುಂಬ ಗಾಳಿ ಇರುತ್ತೆ, ಹೋಗೋದಕ್ಕೆ ಆಗಲ್ಲ ಒಂಥರ. ಹಂಗಾಗಿ ಯೂಶ್ವಲಿ ಮಳೆ ಇದು ಒಂದು ಸೀಸನ್ ಅಂತ ಅಂದಾಗ ಕಾರಲ್ಲೇ ಹೋಗಿ ಬಿಟ್ಟು ಬರೋದು, ಕರ್ಕೊಂಡು ಬರೋದು, ಈ ಥರದ್ದೆಲ್ಲ ಮಾಡ್ತೀನಿ ನಾನು. ಹಾಗೆ ವೆದರ್ ಇದೆ, ಹಾಗೆ ಗಾಳಿ ಬೀಸ್ತಿದೆ, ಎಷ್ಟು ಜೋರಾಗಂದರೆ ಮನೆ ಬಾಗಿಲು ತೆಗೆದ್ರೆ ಸಾಕು ಬರ್ರಂತ ಗಾಳಿ ಬರ್ತಾ ಇರುತ್ತೆ ಒಳಗಡೆಗೆ. ಬಟ್ಟೆ ಎಲ್ಲೂ ಇರಲ್ಲ, ನಿಲ್ಲಲ್ಲ, ಆರಾಕಿರೋವು. ಸೊ ಹಂಗಾಗಿ ಬೇಡ, ಈ ವೆದರು ಅಷ್ಟಕ್ಕಷ್ಟೇ ಚೆನ್ನಾಗಿರಲ್ಲ, ಆಷಾಢ ಗಾಳಿ ಚೆನ್ನಾಗಿರಲ್ಲ, ತುಂಬ ವೈರಸ್ ಬ್ಯಾಕ್ಟೀರಿಯಾ ಓಡಾಡ್ತಾ ಇರುತ್ತೆ. ಹಂಗಾಗಿ ನಾನೇ ಬಿಟ್ಟು ಬರ್ತೀನಿ ಸ್ಕೂಲಿಗೆ ಕಾರಲ್ಲೇ. ಇನ್ನು ಬರ್ತಾ ಸ್ವಲ್ಪ ಮಳೆ ಶುರುವಾಗೋಯಿತು. ನಮ್ಮನೆ ಹತ್ರ ಮಳೆ ಇರಲಿಲ್ಲ, ಇವ್ರ ಸ್ಕೂಲ್ ಹತ್ರ ಮಳೆ ಸ್ಟಾರ್ಟ್ ಆಗ್ತಾಯಿತ್ತು. ಹಂಗೆ ಒಂದು ಕಡೆ ಇದ್ದರೆ ಒಂದು ಕಡೆ ಮಳೆ ಇರಲ್ಲ, ಈ ಥರ ಆಗುತ್ತೆ ಸಮ್ಟೈಮ್ಸು. ಮಳೆ ಬರೋದು ಮತ್ತು ಮಳೆ ಬರ್ದಲೇ ಇರೋ ಜಾಗ ಇರುತ್ತಲ್ಲ, ಆ ಮಧ್ಯದ ಜಾಗನೇ ಅದು ಎಷ್ಟೊಂದು ಸಲ ನೋಡಿಬಿಟ್ಟಿದ್ದೀನಿ ನಾನು. ಆ ಥರ ಕಾಣಿಸುತ್ತೆ, ಅದು ನೋಡೋದಕ್ಕೆ ಒಂಥರ ಚೆಂದ. ಸಡನ್ನಾಗಿ ಡ್ರೈ ಇರೋ ಅಂದರೆ ಮಳೆನೇ ಬರಲ್ಲ, ಸಡನ್ನಾಗಿ ಈ ಕಡೆ ಒಳಗಡೆ ಎಂಟ್ರಿ ಆದರೆ ಮಳೆ ಬರುತ್ತೆ. ಸೊ ಆ ಥರ. ಇನ್ನು ಹೇರ್ ಪ್ಯಾಕ್ ಹೇಳೋದ್ನಲ್ಲ, ನಾನು ಮೆಂತ್ಯ ಕಾಳನ್ನ ನೆನೆಸಿಟ್ಕೊಂಡಿದ್ದೆ ರಾತ್ರಿನೇ. ಒಂದು ಚಿಕ್ಕ ಕಪ್ಪಷ್ಟು ನೆನೆಸಿಟ್ಕೊಂಡಿದ್ದೆ ಓವರ್ನೈಟು. ಇದನ್ನು ಈಗ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ, ನೀರೆಲ್ಲ ಏನು ಹಾಕಲಿಲ್ಲ ನಾನು. ಇದಕ್ಕೆ ನಾನು ಡೈಲಿ ಆಮ್ಲ ಜ್ಯೂಸ್ ಕುಡಿತೀನಲ್ಲ, ಅದರದ್ದು ಸೋಸಿದ್ರೆ ಇದೆಲ್ಲ ಮಿಕ್ಕುತ್ತೆ. ಸೊ ಅದನ್ನೊಂದು 2 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ, ಇದು ತುರಿದಿರೋ ಅಂಥದ್ದು. ಆಮೇಲೆ ಇದಕ್ಕೊಂದು ಸ್ವಲ್ಪ ದಾಸವಾಳದ ಎಲೆ, ದಾಸವಾಳದ ಹೂವು, ಕರಿಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಅಲೋವೆರಾ ಇದನ್ನು ಹಾಕ್ಕೊಳ್ತಾ ಇದ್ದೀನಿ, ಜೆಲ್ಲಲ್ಲ, ನ್ಯಾಚುರಲ್ ಆಗಿರೋದು. ಸ್ವಲ್ಪ ನೀರು ಹಾಕ್ಕೊಂಡು ಈ ಕನ್ಸಿಸ್ಟೆನ್ಸಿಲಿ ರುಬ್ಕೋಬೇಕು, ಒಂಥರ ಜೆಲ್ ಥರ ಕ್ರಿಯೇಟ್ ಆಗುತ್ತೆ. ಇದು ಹೇರ್ ಪ್ಯಾಕಿಗೆ ರೆಡಿಯಾಗಿದೆ. ಇನ್ನು ಸ್ವಲ್ಪ 1 ನಿಂಬೆಹಣ್ಣು ಪೂರ್ತಿ ಹಾಕ್ಕೊಳ್ತಾ ಇದ್ದೀನಿ. ಇದು ಡ್ಯಾಂಡ್ರಫ್ನ ಕ್ಲಿಯರ್ ಮಾಡುತ್ತೆ ನಿಂಬೆಹಣ್ಣು, ಹೇರ್ ಫಾಲ್ ಆಗೋಲ್ಲ. 1 ನಿಂಬೆಹಣ್ಣು ಹಾಕ್ಕೊಂಡ್ರೆ ಡ್ಯಾಂಡ್ರಫ್ ಎಲ್ಲ ಆರಾಮಾಗಿ ರಿಮೂವ್ ಆಗುತ್ತೆ. ಬಟ್ ನಾವು ಯೂಸ್ ಮಾಡ್ತಾ ಹೋಗಬೇಕು ಅಷ್ಟೇ, ಒಂದೇ ಸತಿಗೆ ಯಾವುದು ಕೂಡ ವರ್ಕ್ ಆಗೋಲ್ಲ. ಯೂಸ್ ಮಾಡ್ತಾ ಕ್ರಮೇಣವಾಗಿ ನಾವು ಅದನ್ನು ಫಾಲೋ ಮಾಡ್ತಾ ಇದ್ದರೆ ಹೋಗುತ್ತೆ. ಸೊ ಇದಿಷ್ಟೇ ಹೇರ್ ಪ್ಯಾಕು ಇತ್ತಲ್ಲ. ಸೊ
ಸೊ ಇವನಿಗೊಂದು ಸ್ವಲ್ಪ ಹಚ್ತೀನಿ, ಸ್ವಲ್ಪ ಡ್ರೈ ಆಗ್ತಾ ಇರುತ್ತೆ ಬಿಸಿಲಿಗೆ ಹೋದಾಗ. ಸೊ ಇದಾದಮೇಲೆ ನಾನು ಹಚ್ಕೋತೀನಿ. ಇದರಲ್ಲಿ ನಿನ್ನೆ ರಾತ್ರಿ ಎಲ್ಲ ಸೋಪ್ ಮಾಡಿರೋಂಥದ್ದು ಮೆಂತ್ಯ ಕಾಳು, ಆಮೇಲೆ ಸ್ವಲ್ಪ ಬೆಳಗ್ಗೆ ನಾನು ಆಮ್ಲ ಜ್ಯೂಸ್ ಕುಡಿತೀನಲ್ಲ, ಅದು ತೊಕ್ಕೆಲ್ಲ ಮಿಕ್ಕುತ್ತೆ, ಸೋಸ್ತೀನಲ್ಲ, ಸೊ ಅದನ್ನು ಹಾಕಿದ್ದೀನಿ, ಅದನ್ನು ವೇಸ್ಟ್ ಮಾಡೋಕ್ಕೆ ಹೋಗಲ್ಲ. ಸೊ ಇಷ್ಟು ದಿನ ಸ್ಟೋರ್ ಮಾಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಇದಕ್ಕೆ ದಾಸವಾಳದ ಎಲೆ, ದಾಸವಾಳದ ಹೂವು, ಆಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಆಮೇಲೆ ಅಲೋವೆರಾ, ಮತ್ತು ಲಾಸ್ಟಿಗೆ ನಿಂಬೆಹಣ್ಣಿನ ರಸ. ಸೊ ಡ್ಯಾಂಡ್ರಫ್ ಹೋಗುತ್ತೆ ನಿಂಬೆಹಣ್ಣು. ಇನ್ನು ಅಲೋವೆರಾ, ದಾಸವಾಳ ಹೂವು ಇದೆಲ್ಲ ಸ್ವಲ್ಪ ಫ್ರೀ ಆಗುತ್ತೆ, ನೈಸ್ ಆಗುತ್ತೆ, ಆಮೇಲೆ ಹೇರ್ ಗ್ರೋತಿಗೆ ಹೆಲ್ಪ್ ಆಗುತ್ತೆ. ಮತ್ತು ಮೆಂತ್ಯ ಕಾಳು ಅಷ್ಟೇ, ಹೇರ್ ಇಶ್ಯೂಸ್ ಏನೇ ಇದ್ದರೂ ಹೊರಟೋಗುತ್ತೆ. ಸೊ ಸಕ್ಕತ್ತಾಗಿದೆ. ಈ ಥರ ಕನ್ಸಿಸ್ಟೆನ್ಸಿಲಿದ್ದರೆ ಸಾಕು, ತುಂಬ ಚೆನ್ನಾಗಿರುತ್ತೆ. ಬಟ್ ಏನು ಗೊತ್ತಾ, ನೀವು ಒಂದೇ ಇದನ್ನೇ ಫಾಲೋ ಮಾಡಬೇಕು 3-4 ಮಂತ್ಸು. ವೀಕ್ಲಿ ಒನ್ಸ್ ಅಪ್ಲೈ ಮಾಡಿದ್ರೂ ಸಾಕು. ಇದನ್ನು 3-4 ಮಂತ್ಸ್ ಮಾಡಿದ್ರೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಒಂದೇ ಸಲಿಗೆ ಇದು ಏನೋ ರಿಸಲ್ಟ್ ಸಿಗಬೇಕು ಅಂದರೆ ಸಿಗಲ್ಲ. ಇದನ್ನೇ ಒಂದೇ ರೆಮಿಡಿನೇ ಫಾಲೋ ಮಾಡಬೇಕು. ಇವತ್ತೊಂದು ಪ್ಯಾಕು, ನಾಳೆ ಇನ್ನೊಂದು, ನೆಕ್ಸ್ಟ್ ವೀಕ್ ಒಂದೊಂದು ಪ್ಯಾಕು, ಆ ಥರ ಹಾಕ್ಕೋಬಾರ್ದು. ಸೊ ನಮ್ಮನೇಲಿ ಯಥೇಚ್ಛವಾಗಿ ದಾಸವಾಳದ ಗಿಡ, ಹೂವು ಎಲ್ಲ ಇರುತ್ತೆ, ಇನ್ನೇನು ಮೆಂತ್ಯ ಕಾಳು ಇರುತ್ತೆ, ಅಲೋವೆರಾನೂ ಇದೆ ಯಥೇಚ್ಛವಾಗಿ. ಸೊ ಹಂಗಾಗಿ ಏನೂ ಕೊಂಡ್ಕೋಬೇಕು ಅನ್ನೋ ನೆಸೆಸಿಟಿ ಇರಲ್ಲ. ಸೊ ಈ ಥರ ಚಿಕ್ಕ ಪುಟ್ಟ ಜಾಗ ಇದ್ದರೆ ಅಲೋವೆರಾ, ದಾಸವಾಳದ ಗಿಡ ಈ ಥರ ಹಾಕ್ಕೊಂಡ್ರೆ ಪಾಟ್ಗಳಲ್ಲೂ ಬರುತ್ತೆ ಅಲೋವೆರಾ, ನೆಲಕ್ಕೆ ಹಾಕಿದ್ರೂ ಬರುತ್ತೆ. ಇನ್ನು ಒಂದು ಕಡೆ ಎಲ್ಲಾದರೂ ದಾಸವಾಳ ಗಿಡ ಅಕ್ಕಪಕ್ಕ ಮನೇಲಿ ಎಷ್ಟೊಂದು ಇದ್ದೇ ಇರುತ್ತೆ, ಅದನ್ನು ಮಾಡಿಕೊಂಡ್ರೆ ಸಾಕು. ಸೊ ಚೆನ್ನಾಗಿ 1 ಅವರ್ ನೆನಿಬೇಕಿದು, ಒಳ್ಳೆ ಫ್ರೀ ಆಗುತ್ತೆ. ಇದಕ್ಕಿನ್ನೂ ನೀವು ಫ್ಲ್ಯಾಕ್ಸ್ ಸೀಡ್ಸು ಬೇಕಿದ್ದರೆ ಕಂಡೀಷ್ನರ್ ಥರ ಯೂಸ್ ಮಾಡ್ಬೋದು. ಫ್ಲ್ಯಾಕ್ಸ್ ಸೀಡ್ಸು ಜೆಲ್ ಬರುತ್ತಲ್ಲ, ಸೊ ಮನೇಲೇ ಮಾಡಿಕೊಂಡು ಹೇರ್ ವಾಶ್ ಆದಮೇಲೆ ಕೊನೆಗೆ ಫ್ಲ್ಯಾಕ್ಸ್ ಸೀಡ್ ಜೆಲ್ಲಲ್ಲಿ ಕಂಡೀಷ್ನರ್ ಥರ ಹಾಕ್ಕೊಂಡು ಇದು ಮಾಡಿದ್ರೆ ಆಮೇಲೆ ನೀರು ಹಾಕ್ಕೊಳ್ಳೋಂಗಿಲ್ಲ, ಅದು ಒಳ್ಳೆ ಕಂಡೀಷನ್ ಆಗುತ್ತೆ, ನೈಸ್ ಆಗುತ್ತೆ, ಶೈನಿ ಆಗುತ್ತೆ, ಫ್ರೀ ಕಂಟ್ರೋಲ್. ಸೊ ಇದು ಇವನಿಗಾದ್ಮೇಲೆ ನಾನು ಹಚ್ಕೋಬೇಕು. ನಾಳೆ ಬರ್ತಡೇ ಅಲ್ವಾ ನಂದು, ಸೊ ನಾಳೆ ಎಲ್ಲ ಹಚ್ಕೊಂಡು ಕೂರೋಕ್ಕಾಗಲ್ಲ, ಸೊ ಟೈಮ್ ಇರಲ್ಲ. ಸೊ ಹಂಗಾಗಿ ಇವತ್ತು ಎಲ್ಲ ಸ್ವಲ್ಪ ಹೇರ್ ಕೇರು, ಸ್ಕಿನ್ ಕೇರು ಎಲ್ಲ ಮಾಡ್ಕೋಬೇಕು. ಎಲ್ಲ ತಣ್ಣಗಾಗ್ತಿದೆಯಾ ಒಳಗಡೆ? ಹಿಂದಿದೆಯಾ ಫುಲ್ಲು? ಗಾಳಿ ಅಂದರೆ ಗಾಳಿ, ಸಿಕ್ಕಾಪಟ್ಟೆ ಗಾಳಿ. ಸೊ ಫ್ರೆಂಡ್ಸ್, ಹೇರ್ ಪ್ಯಾಕ್ ಎಲ್ಲ ಆಯಿತು. ಕ್ಲೀನಾಗಿ ಒಳ್ಳೆ ಗುಂಡೋಡ್ಸಿರಲ್ವ ಹಂಗೆ ಆಗಿರ್ತೀವಿ. ಇದು ಮೆಂತ್ಯ ಸೊಪ್ಪಿಂದ ಹಾಕ್ಕೊಂಡ್ರೆ ಫುಲ್ ಪ್ಯಾಕ್ ಆಗೋಗ್ಬಿಡುತ್ತಲ್ಲ. ಈ ಹೆಡ್ ವಾಶ್ ಮಾಡೋಷ್ಟೊತ್ತಿಗೆ ಫುಲ್ಲು ಎಷ್ಟು ನೀರು ಬಕೆಟ್ ಬೇಕೋ ಗೊತ್ತಿಲ್ಲ, ಅಷ್ಟಿದೆ. ಫುಲ್ಲು ಪ್ಯಾಕ್ ಹಾಕ್ಕೊಂಡಿದ್ದೀನಿ, ತಣ್ಣಗೆ ಫೀಲ್ ಆಗ್ತಿದೆ, ಚೆನ್ನಾಗಿದೆ. ಒಂಥರ 1 ಅವರ್ ಬಿಟ್ಬಿಡ್ತೀನಿ ಹಿಂಗೆ, ಅವನಿಗೆ ಸ್ನಾನ ಮಾಡಿಸ್ಬಿಟ್ಟು ಆಮೇಲೆ ನಾನು ಮಾಡ್ಕೊತೀನಿ. ಸೊ ಆಮೇಲೆ ರಿಸಲ್ಟ್ ತೋರಿಸ್ತೀನಿ, ಕೂದಲು ಹೆಂಗಾಗುತ್ತೆ. ಅಂದರೆ ನಾನಿದು 2 ಟೈಮ್ಸ್ ಹಚ್ಕೊತಿರೋದು, ಲಾಸ್ಟ್ ವೀಕ್ ಹಚ್ಕೊಂಡಿದ್ದೆ, ಬಟ್ ಮೆಂತ್ಯ ಆ್ಯಡ್ ಮಾಡಿರಲಿಲ್ಲ. ಸೊ ಇನ್ಮೇಲೆ ಇದೇ ರೆಮಿಡಿನೂ ಫಾಲೋ ಮಾಡಬೇಕು. ಸೊ ಹೇಳಿದ್ನಲ್ಲ, 1 ರೆಮಿಡಿನೇ ಫಾಲೋ ಮಾಡಬೇಕು, ವೀಕ್ಲಿ ಒನ್ಸ್ ಆದರೂ ಫಾಲೋ ಮಾಡಬೇಕು, ಇಲ್ಲ 10 days ಒನ್ಸ್ ಆದರೂ ಫಾಲೋ ಮಾಡಬೇಕು. ಒಂದು ತಿಂಗಳಿಗೆ ಏನಿಲ್ಲ ಅಂದರೂ 3 or 4 ಟೈಮ್ಸ್ ಚೆನ್ನಾಗಿರುತ್ತೆ. ಒಳ್ಳೆ ತಣ್ಣಗಿದೆ, ಒಳ್ಳೆ ಟೆನ್ಷನ್ನು, ಸ್ಟ್ರೆಸ್ ಎಲ್ಲ ರಿಲೀಫ್ ಆಗಿಬಿಡುತ್ತೆ, ಅಷ್ಟು ತಣ್ಣಗಾಗ್ತದೆ. ಹಿಂಗೆ ಆಗ್ತಾ ಇಲ್ವಾ? ಸೊ ಫ್ರೆಂಡ್ಸ್, ಹೆಡ್ ಬಾತ್ ಮಾಡಿದಾಯಿತು. ಅಂದರೆ ಇನ್ನೊಂದು ಸ್ವಲ್ಪ ಇರುತ್ತೆ, ಅದು ಇದೆಲ್ಲ ನಾವು ಹಾಕ್ಕೊಂಡಿರ್ತೀವಲ್ಲ, ಬಟ್ ಡ್ರೈ ಆದಮೇಲೆ ಸೊ ಎಲ್ಲ ಹೊರಟೋಗುತ್ತೆ. ತುಂಬ ಸಾಫ್ಟಾಗಿದೆ, ತುಂಬ ಸಾಫ್ಟು, ಮತ್ತು ಡ್ರೈನೆಸ್ ಇಲ್ಲ ನೋಡಿ, ತುಂಬ ಸಾಫ್ಟ್ ಇದೆ, ಸ್ಮೂತ್ ಇದೆ, ಮತ್ತು ಶೈನಿ ಆಗಿರುತ್ತೆ. ಸೊ ನಂದು ಅಷ್ಟೇ, ಪ್ರಕೃಲ್ ಕೂದಲು ಅಷ್ಟೇ ತುಂಬ ಶೈನಿಯಾಗಿ ಸಾಫ್ಟಾಗಿದೆ. ನಂದು ವೇವಿ ಹೇರ್ಸು. ಫಸ್ಟ್ ಡೇ ಹೆಡ್ ವಾಶ್ ಮಾಡಿದಾಗ ಹಿಂಗೆ ವೇವಿ ಥರ ಇರುತ್ತೆ, ಸೆಕೆಂಡ್ ಡೇ ಒಂದು ಸ್ವಲ್ಪ ನೈಸ್ ಆಗುತ್ತೆ ಅಷ್ಟೇ. ಸೊ ಹಂಗೆ ಟೆಸ್ಟ್ ಬೇರೆ ನಡೀತಿದೆ, ಟೆಸ್ಟ್ ಜೊತೆಗೆ ಓದಿಸ್ತಾ ಇದ್ದೀನಿ. ನಾಳೆನೇ ನನ್ನ ಬರ್ಡೇ. ಎಷ್ಟು ಬೇಗ ಏಜ್ ಆಗ್ತಿದೆ ಅಂತ ಒಂಥರ, ಬರ್ಡೇ ಅನ್ನೋದು ಒಂದು ಖುಷಿ, ಅದ್ರ ಜೊತೆಗೆ ಏಜ್ ಆಗೋಗ್ತಿದೆಯಲ್ಲ ಅನ್ನೋದೊಂದು ಬೇಜಾರು. ತುಂಬ ದೊಡ್ಡವರಾಗ್ತಿದ್ದೀವಿ, ಏಜ್ ಆಗ್ತಿದೆ ಅನ್ನೋದೊಂದು ಬೇಜಾರು ಅಷ್ಟೇ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ, ಓಕೆನಾ? ಮತ್ತು ನಾಳೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ, ನನ್ನ ಬರ್ಡೇ ವ್ಲಾಗಲ್ಲಿ. ಸೊ ಮಿಸ್ ಮಾಡಿದೆ ನನ್ನ ಬರ್ಡೇ ವ್ಲಾಗ್ನ ನೋಡಿ. ನನ್ನದು ಬರ್ಡೇ ಡ್ರೆಸ್ ಇಷ್ಟ ಆಯಿತಾ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಕಲರ್ ಮಾತ್ರ ಹೈ ಕ್ಲಾಸ್ ಆಗಿದೆ, ಸೂಪರ್ ಆಗಿದೆ. ನನಗೆ ಅದಕ್ಕೆ ಕಲರ್ ನೋಡಿನೇ ತೊಗೊಂಡಿದ್ದು, ತುಂಬ ಚೆನ್ನಾಗಿದೆ. ಅದು ಸ್ಲೀವ್ಸಿಗೆ ಕೊಟ್ಟಿದ್ದೀನಿ ಹೊಲಿಯೋಕ್ಕೆ, ನಾನು ಸ್ಲೀವ್ಲೆಸ್ ಯಾವತ್ತೂ ಹಾಕಲ್ಲ, ತುಂಬ ಹಾಕೋದೇ ಇಲ್ಲ ಬಿಡಿ, ಇಷ್ಟ ಆಗಲ್ಲ ನನಗೆ ಜಾಸ್ತಿ.
ಸೊ ಹೋಗಿ ಇಸ್ಕೊಂಬರಬೇಕು. ಸೊ ಮತ್ತೆ ನಾಳೆ ಸಿಗ್ತೀನಿ. ನಾಳೆ ಆ್ಯಸ್ ಯೂಶ್ವಲ್ ದೇವಸ್ಥಾನಕ್ಕೆ ಹೋಗಿ ಬರೋದು ಈ ಥರ ಇರುತ್ತೆ ಅಷ್ಟೇ, ಜಾಸ್ತಿ ಏನಿರಲ್ಲ. ಸೊ ನಾಳೆ ಸಿಗ್ತೀನಿ ನನ್ನ ಬರ್ಡೇ ವ್ಲಾಗಲ್ಲಿ. ಬಾಯ್ ಬಾಯ್.